ಶ್ರೀಗಳ ಮುನಿಸು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಜರತ್ ನದಾ. ಶ್ರೀಗಳ ನಮಸ್ಕಾರ. ಮೊದಲನೇ ನೇರ ಪ್ರಶ್ನೆ, ದ್ವೇಷ ಬಿಡು ಪ್ರೀತಿ ಮಾಡು ಅನ್ನೋ ಒಂದು ಸಂಸ್ಥಾನ ಮಠದ ಶ್ರೀಗಳಿಗೆ ಅಷ್ಟೊಂದು ದ್ವೇಷ ಯಾಕೆ ಅಂತ? ನಮ್ಮ ಹತ್ರ ದ್ವೇಷ ಅನ್ನೋದಕ್ಕೆ ಅವಕಾಶನೇ ಇಲ್ಲ. ಯಾವ ಒಬ್ಬ ನಾಡಿನ ನಾಯಕ ದ್ವೇಷದ ಜೀವನವನ್ನು, ದ್ವೇಷದ ಆಡಳಿತವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ನಾವು ಬಂದು ಹೋರಾಟ ಅವ್ರ ಮೇಲೆ ದ್ವೇಷ ಮಾಡಲಿಕ್ಕೆ ಅಲ್ಲ, ಅವರೇನು ದ್ವೇಷದ ರಾಜಕಾರಣ ಮಾಡ್ತಾರಲ್ಲ ಅದನ್ನು ಬಿಡಿಸಲಿಕ್ಕೆ. ಇದರ ಪೂರ್ವದಲ್ಲಿ ಇನ್ನೂ ಒಂದು ಸಿದ್ಧಾಂತ ಇದೆ, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಅಂತಕ್ಕಂಥದ್ದಿದೆ. ಹಾಗಾಗಿ ದುಷ್ಟತನದ ನಿರ್ಮೂಲನೆಯನ್ನು ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಶ್ರೀಗಳಿಗೆ ರಾಜಕೀಯವಾಗಿ ಅಧಿಕಾರ ಬೇಕಾ ಅಥವಾ ಜೋಶಿಯವರನ್ನು ಸೋಲಿಸುವುದ? ನನಗೆ ರಾಜಕೀಯವಾಗಿ ಅಧಿಕಾರ ಆಗಲಿ ಜೋಶಿಯವ್ರನ್ನ ಸೋಲಿಸೋದಾಗಲಿ ಬಹಳ ಮುಖ್ಯವಾಗಿರುವಂಥದ್ದಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಏನು ಸ್ವಾತಂತ್ರ್ಯಹೀನ ಬದುಕನ್ನು, ದಾಸ್ಯತ್ವದ ಬದುಕನ್ನು ಬಹುಸಂಖ್ಯಾತರು ಬದುಕ್ತಾ ಇದ್ದಾರೆ, ಅವರನ್ನು ಸ್ವತಂತ್ರರನ್ನಾಗಿ ಮಾಡಬೇಕಾಗಿದೆ. ಈ ಒಂದು 20 ವರ್ಷದ ಅವಧಿಯಲ್ಲಿ ತಿದ್ದಿ ಬುದ್ಧಿ ಹೇಳುವ ಶಕ್ತಿ ನಿಮ್ಮಲ್ಲಿತ್ತು. 10 ವರ್ಷಗಳಿಂದ ನಾನು ತಿದ್ದಿ ಬುದ್ಧಿ ಹೇಳಿದಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮಂಥವ್ರ ಮಾತಿಗೆ ಅವರು ಬೆಲೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ಈ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಈಗ ಶ್ರೀಗಳ ಪ್ರಕಾರ ನೀವು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋಲಿಸುವುದು ಒಂದು ವಿಧಾನ, ಸೋಲಿಸೋದು ವಿಧಾನದಕ್ಕಿಂತ ಗೆಲ್ಲೋದು ಒಂದು ವಿಧಾನಕ್ಕೆ ನಾವು ಬಂದಿದ್ದೇವೆ. ಅದೇ ತರನಾಗಿ ಇನ್ನೊಬ್ಬರಿಗೆ ಬೆಂಬಲವನ್ನು ಕೊಟ್ಟು ಗೆಲ್ಲಬಹುದಿತ್ತು, ಅಥವಾ ಇದಕ್ಕೂ ಮುಂಚೆ ಏನು ಈ ಒಂದು ಸಮಸ್ಯೆಗಳು ಏನಿದ್ವಲ್ಲ, ಅವರ ದುರಾಡಳಿತ ಏನಿತ್ತಲ್ಲ, ಅದನ್ನ ಜನರ ಮುಂದೆ ಹೇಳಿ ಜನರನ್ನು ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಬಹುದಿತ್ತಲ್ವಾ? ಈಗ ಅವ್ರನ್ನ ಸೋಲಿಸೋದು ಬಹಳ ಪ್ರಮುಖವಾಗಿರುವಂಥದ್ದಲ್ಲ, ನಮಗೆ ಗೆಲ್ಲೋದು ಬಹಳ ಪ್ರಮುಖವಾಗಿರುವಂಥದ್ದು. ಇದರ ಮಧ್ಯದಲ್ಲಿ ಸಾರ್ವಜನಿಕರಿಗೆ ಅವರ ಬಗ್ಗೆ ಪೂರ್ವದಲ್ಲಿ ಏನು ಹೇಳಬೇಕಾಗಿತ್ತಲ್ಲ ಅದನ್ನು ಹೇಳೋದ್ರ ಬದಲು ಅವ್ರನ್ನ ತಿದ್ದುವ ಪ್ರಯತ್ನವನ್ನು ಮಾಡಿದ್ದೀವಿ. ಅವರಿಗೆ ಸಂಬಂಧಪಟ್ಟ ಹೈಕಮಾಂಡನ್ನು ಮುಟ್ಟುವ ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಯಾವುದಕ್ಕೂ ಅವಕಾಶ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ಸ್ಥಿತಿಗೆ ಬಂದು ನಿಂತಿದ್ದೇವೆ. ರಾಜಕೀಯ ಅನ್ನೋದೇ ಒಂದು ಕೆಸರು ಗದ್ದೆ ಥರ, ಅದಕ್ಕೆ ಶ್ರೀಗಳು ಕೈ ಹಾಕೋದು ಬೇಕಿತ್ತ? ಕೆಸರಿನಲ್ಲೇ ಅಲ್ಲ ಭತ್ತ ಬೆಳೆಯೋದು, ಕೆಸರಿನಲ್ಲಿನೇ ಭತ್ತ ಬೆಳೆಯುತ್ತೆ. ಅಲ್ಲ, ನೀವು ಯಾವ ಥರ ಬೆಳಿ? ಕೆಸರು ಆಗಲಾರ್ದ ಭತ್ತ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಈಗ ರಾಜಕೀಯ ಅನ್ನೋದೊಂದು ಕೆಸರು ಅಂತೀರಿ, ಅದನ್ನು ಕೆಸರು ಮಾಡಿದವ್ರು ಯಾರು? ಅದನ್ನು ಹೊಲಸು ಮಾಡಿದವ್ರು ಯಾರು? ಆ ಜಾಗಕ್ಕೆ ಅಯೋಗ್ಯರಾಗಿರ್ತಕ್ಕಂಥವ್ರೇ ಆ ಜಾಗವನ್ನು ಹೊಲಸು ಮಾಡಿದ್ದಾರೆ ಹೊರತಾಗಿ ರಾಜಕೀಯ ಅನ್ನೋದೊಂದು ಕೆಸರಾಗಿತ್ತು ಅಂತಂದರೆ ಆದರ್ಶ ನಾಯಕರಂತಕ್ಕಂಥವ್ರು ಅಲ್ಲೇ ಹಾಕಿರಬೇಕಾಗಿತ್ತು. ಎಷ್ಟೋ ಜನ ಯೋಗಿಗಳು, ಸನ್ಯಾಸಿಗಳು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, MP ಗಳಾಗಿದ್ದಾರೆ, MLAಗಳಾಗಿದ್ದಾರೆ. ಹಾಗಾದ್ರೆ ಅವರೆಲ್ಲ ಕೆಸರಿನಲ್ಲಿದ್ದಾರ? ಇವತ್ತು ದೇಶವನ್ನಾಳುವ ಪ್ರಧಾನಮಂತ್ರಿಗಳು ಕೂಡ ಅಂಥ ಹೊಲಸು ಕೆಸರಿನಲ್ಲೇ ಇದ್ದಾರೆ. ಕೆಲವು ಸ್ವಾರ್ಥಿಗಳು ಅದು ಒಂದು ಹೊಲಸು, ಅದು ಒಂದು ಕೆಸರು ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಹಂಗಾರೆ ಅದು ಕೆಸರಾಗಿತ್ತು ಅಂತಂದರೆ ಆ ಕೆಸರನ್ನು ಸರಿಪಡಿಸಲೇಬೇಕಲ್ಲ. ಆ ಕೆಸರನ್ನು ಸರಿಪಡಿಸ್ಲಿಕ್ಕೆ ನಮ್ಮಂಥ ಯೋಗಿಗಳು ಬೇಕು, ಸನ್ಯಾಸಿಗಳು ಬೇಕು. ಇಂದಿನ ದಿನಗಳಲ್ಲಿ ಚುನಾವಣೆ ಅಂದರೆ ಹಣದ ಹೊಳೆ ಹರಿಸಬೇಕಾಗುತ್ತೆ. ನೀವು ಯಾವ ಥರ ಚುನಾವಣೆ? ಜನ ಹಣಕ್ಕೆ ಕಿಮ್ಮತ್ತು ಕೊಡೋದಿಲ್ಲ ಅನ್ನುವಂತಹದ್ದನ್ನು ಎಷ್ಟೋ ಚುನಾವಣೆಗಳಲ್ಲಿ ತೋರಿಸಿದ್ದಾರೆ. ಈ ಸಾರಿ ಎರಡೂ ಪಕ್ಷಗಳ ಹಣವನ್ನು ಬಹುಶಃ ಯಾರಾದರೂ ತಗೋಬಹುದು, ಓಟ್ ಮಾತ್ರ ನಮಗೆ ಕೊಡ್ತಾರೆ ಹೊರತಾಗಿ, ನಮಗೆ ಓಟು ಕೊಡ್ತಾರೆ, ನೋಟು ಕೊಡ್ತಾರೆ ಹೊರತಾಗಿ ನಮ್ಮನ್ನು ಹಣ ಯಾರು ಕೇಳಲಿಕ್ಕಿಲ್ಲ ಅನ್ನುವಂಥ ಭಾವನೆ ನಮ್ಮದು. ಕೇಳಿದರೂ ನಮ್ಮ ಹತ್ರ ಹಣ ಇಲ್ಲ. ಈಗಾಗಲೇ ಶ್ರೀಗಳು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಲು ಸಜ್ಜರಾಗಿದ್ರಿ. ಈಗ ನಿಮ್ಮ ಪ್ರಚಾರ ಹೇಗೆ ಮಾಡ್ತೀರಿ? ಕಾರ್ಯಕರ್ತರ ಪಡೆ ಹೇಗಿರುತ್ತೆ? ಎಲ್ಲ ಕ್ಷೇತ್ರಗಳನ್ನು ಹೇಗೆ ರೀಚ್ ಆಗ್ತೀರಿ? ನಾನು ಪ್ರಚಾರವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ವಿಚಾರಗಳು, ನನ್ನ ಸಿದ್ಧಾಂತಗಳು, ನನ್ನ ಕರ್ತವ್ಯ ಪ್ರಜ್ಞೆ ಅಂತಕ್ಕಂಥದ್ದನ್ನು ಎಲ್ಲ ಜನಗಳು ಮನೆ ಮನೆಯಲ್ಲಿ ಅವರು ಜಾಗೃತರಾಗ್ತಾ ಇದ್ದಾರೆ. ಓಣಿ ಊರುಗಳಲ್ಲಿ ಜಾಗೃತರಾಗ್ತಾ ಇದ್ದಾರೆ. ವರ್ಷದುದ್ದಕ್ಕೂ ಪ್ರಚಾರವನ್ನು ಮಾಡಿ ಎಷ್ಟು ಸಂಘಟನೆ ಮಾಡಬೇಕಾಗಿತ್ತೋ, ಅದರಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲಾ ಅಂತಂದರೆ ಬುದ್ಧಿಜೀವಿಗಳ, ಪ್ರಜ್ಞಾವಂತರ ಜಿಲ್ಲೆ ಅನ್ನುವಂಥದ್ದಕ್ಕೆ ಹೆಚ್ಚಿನ ಬೆಲೆ ಬಂದಿದೆ. ಹಾಗಾಗಿ ಇಲ್ಲಿ ತಿಳಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ, ಈಗಾಗಲೇ ತಿಳ್ಕೊಂಡು ಬಿಟ್ಟಿದ್ದಾರೆ. ತಾವೆಲ್ಲ ಸುದ್ದಿ ಮಾಧ್ಯಮದವ್ರು ಏನು ನಾನು ವಿಚಾರಧಾರಿಗಳನ್ನು ಹರಿಬಿಟ್ಟಿದ್ದೀರಿ, ಆ ಮೂಲಕ ಎಲ್ಲ ಜನಗಳು ಪ್ರಜ್ಞಾವಂತರಾಗಿದ್ದಾರೆ. ಈ ಸಾರಿ ಯಾವುದೇ ಪರಿಸ್ಥಿತಿ ಒಳಗೆ ಸ್ವಾಮೀಜಿಯನ್ನು ಬೆಂಬಲಿಸಬೇಕು, ಸ್ವಾಮೀಜಿಗೆ ಓಟ್ ಹಾಕಬೇಕು ಅನ್ನುವಂಥ ಪ್ರಜ್ಞೆ ಮತದಾರರಲ್ಲಿ ಬಂದುಬಿಟ್ಟಿದೆ. ಹಾಗಾದರೆ ಚುನಾವಣೆ ಪ್ರಚಾರಕ್ಕೆ ನೀವು ಹೋಗಲ್ವಾಗ? ಅನಿವಾರ್ಯವಾಗಿ ಕರ್ತವ್ಯ ಪ್ರಜ್ಞೆ ಅನ್ನುವಂಥದ್ದು ಒಂದಿರ್ತದೆ. ಕರ್ತವ್ಯಕ್ಕಾಗಿ ನಾವು ಕೆಲಸ ಮಾಡ್ತೇವೆ ಹೊರತಾಗಿ ಜನರ ಮನವೊಲಿಸಬೇಕು ಅಂತ. ಜನರ ಮನವೊಲಿಸೋದು ಯಾವಾಗ? ಅವರಿಗೆ ನಮ್ಮ ಬಗ್ಗೆ ತಿಳುವಳಿಕಿಲ್ದಾಗ, ನಮ್ಮ ಹೋರಾಟದ ಅರಿವಿಲ್ದಾಗ ಅವರಿಗೆ ನಾವು ಜಾಗೃತರನ್ನಾಗಿ ಮಾಡಬೇಕು. ಜನರೇ ಜಾಗೃತರಾಗಿ ಅಜ್ಜಾರ ನಾವು ನಿಮ್ಮ ಪರವಾಗಿ ಇರ್ತೀವಿ, ನೀವು ಮಾಡ್ತಾ ಇರೋ ಹೋರಾಟ ಸರಿ ಐತೆ ಅಂತೇಳಿ
ನಮ್ಮನ್ನು ಬೆಂಬಲಿಸುವ ವಿಚಾರಗಳನ್ನು ಅವರು ಘೋಷಣೆ ಮಾಡ್ತಾ ಇರಬೇಕಾದ್ರೆ ಬಹುಶಃ ನಾವು ಜನರನ್ನು ಜಾಗೃತಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಬಟ್ ಅಲ್ಲಿಯವರೆಗೆ ಏನೇನು ಕರ್ತವ್ಯಗಳನ್ನು ಮಾಡಬೇಕಾಗಿದೆ ಆ ಕರ್ತವ್ಯಗಳಿಗೆ ನಾವು ಗಮನ ಕೊಡ್ತೀವಿ. ಜನರನ್ನು ಎಷ್ಟು ಜಾಗೃತರನ್ನಾಗಿ ಮಾಡಬೇಕಾಗಿದೆ ಅಷ್ಟು ಮಾಡೇ ಮಾಡ್ತೀವಿ. ಈಗ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದೀರಿ, ಅದನ್ನ ಯಾವ ರೀತಿಯ ಅನ್ಯಾಯ ಆಯಿತು ಅನ್ನೋ ನೋಡಿ, ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹದ್ದು ಒಂದೇ ಒಂದಲ್ಲ. ನಾ ಯಾವಾಗಲೂ ಹೇಳ್ತಾ ಬಂದಿದ್ದೀನಿ, ನಾವು ಭಾವೈಕ್ಯತಾ ಪೀಠದ ಸ್ವಾಮಿಗಳು ಎಲ್ಲ ಸಮಾಜಗಳಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೀವಿ. ಉದಾಹರಣೆಗಾಗಿ ನಾವು ಹೇಳಿದ್ದೀವಿ, ಈಗ ಉದಾಹರಣೆಗಾಗಿ ಕುರುಬ ಸಮಾಜ ಕರ್ನಾಟಕದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥವ್ರು, ಒಂದೇ ಒಂದು ಕುರುಬ ಸಮಾಜದ ವ್ಯಕ್ತಿಗೆ ಅವರು ಕೊಡಲಿಲ್ಲ. ಕುರುಬರ ಅವಶ್ಯಕತೆ ನಮಗಿಲ್ಲ ಅಂತ ಘೋಷಣೆ ಮಾಡಿದರು. ರೆಡ್ಡಿ ಸಮಾಜ ಬಹಳ ದೊಡ್ಡ ಸಮಾಜ, ಅವರು ಹಿಂದೆ ಬಳ್ಳಾರಿ ಜಿಲ್ಲೆಯನ್ನೇ ಬದಲಾವಣೆ ಮಾಡಿದರು. ಈ ಕಡೆ ಕಾಂಗ್ರೆಸ್ನಲ್ಲೂ ಅದೇ ತರ ಆಗ್ತಾ ಇದೆ ಅಲ್ಲ, ಕುಟುಂಬ ರಾಜಕಾರಣದವ್ರು ಕೊಡ್ತಾ ಇದ್ದಾರೆ. ನೋಡ್ರಿ, ಕುಟುಂಬ ರಾಜಕಾರಣ ಎರಡರಲ್ಲೂ ಇದೆ. ಎರಡೂ ಪಕ್ಷಗಳು ಕುಟುಂಬ ರಾಜಕಾರಣವನ್ನೇ ಮಾಡ್ತಾ ಇದ್ದಾವೆ. ಮತದಾರ ನಮ್ಮಂಥವ್ರನ್ನ ಬೆನ್ನು ಹತ್ತಿ ಕುಟುಂಬ ರಾಜಕಾರಣ ಅನ್ಕೊಂತ ಕುಂತ್ರ ಬದಲಾವಣೆ ಆಗೋದಿಲ್ಲ. ಈಗ ನಮಗಂತೂ ಕುಟುಂಬ ಇಲ್ಲ, ಎಲ್ಲ ಸಮಾಜವೇ ನಮ್ಮ ಸಮಾಜ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಾವು. ಕುಟುಂಬ ರಾಜಕಾರಣದ ನಿವಾರಣೆ ಆಗೋದು ಯಾವಾಗ? ನಮ್ಮಂಥ ಸನ್ಯಾಸಿಗಳು ಸ್ವಾಮಿಗಳು ಹೊರಗೆ ಬಂದಾಗ ಅದು ನಿವಾರಣೆ ಆಗಬೇಕು. ಯಾಕಂದ್ರೆ ನಮ್ಮ ಕುಟುಂಬ ಇರೋದಿಲ್ಲ. ನಾವು ಮುಂದೆ ಮಕ್ಕಳು ಮರಿ ಚುನಾವಣೆಗೆ ನಿಲ್ಲಿಸ್ಬೇಕನ್ನೋರಲ್ಲ, ಯೋಗ್ಯ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಟ್ಟು ಸರಿತಕ್ಕಂಥವ್ರು ನಾವು. ಅದನ್ನು ಸಮಾಜ ಮತದಾರರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಸಮಾಜ ತುಳಿತಕ್ಕೊಳಗಾಗಿಲ್ಲ, ಎಲ್ಲ ಸಮಾಜಗಳು ತುಳಿತಕ್ಕೊಳಗಾಗಿದ್ದಾವೆ. ಯಾವ ಥರ ಆಯಿತು ಅನ್ನೋದು ಒಂದು ವ್ಯಾಖ್ಯಾನದಾಗ ಹೇಳೋದಾದ್ರೆ, ಉದಾಹರಣೆಗಾಗಿ ಈಶ್ವರಪ್ಪನವರನ್ನು ಇದೇ ಜೋಶಿಯವರು ನಮ್ಮ ಹಾವೇರಿ ಮತಕ್ಷೇತ್ರಕ್ಕೆ ಕಳಿಸ್ಕೊಟ್ರು. ಮಗನ ನಿಲ್ಲಿಸ್ರಿ ಅಲ್ಲಿ ಅಂತಂದರು. ಅವ್ರನ್ನ ಸಿಕ್ಕಾಪಟ್ಟಿ ಖರ್ಚು ಮಾಡ್ಸಕ್ಕೆ ಹಚ್ಚಿದ್ರು, ಹಳ್ಳಿ ಅಡ್ಡಾಡಕ್ಕೆ ಹಚ್ಚಿದ್ರು, ಜನರನ್ನ ಕಾಲು ಬೀಳಕ್ಕೆ ಹಚ್ಚಿದ್ರು. ಈಶ್ವರಪ್ಪನಂಥ ನಾಯಕರು ಜೋಶಿಯವ್ರ ಕಾಲಿಗೆ ಬಿದ್ದಿದ್ದನ್ನು ನೀವೆಲ್ಲರೂ ತೋರಿಸಿದ್ರಿ ಮಾಧ್ಯಮದೊಳಗೆ. ಈಶ್ವರಪ್ಪನಂಥ ಒಂದು ಬಹುದೊಡ್ಡ ಸಮಾಜದ ನಾಯಕ ಇವ್ರ ಕಾಲಿಗೆ ಬಿದ್ದಾಗೂ ಕೂಡ ಇವ್ರಿಗೆ ಕರುಣೆ ಬರಲಿಲ್ಲ, ಅಷ್ಟು ಹಣ ಖರ್ಚು ಮಾಡ್ಕೊಂಡಾಗೂ ಇವ್ರಿಗೆ ಕರುಣೆ ಬರಲಿಲ್ಲ. ಈಗ ಶ್ರೀಗಳೇ, ನೀವೇ ಹೇಳ್ತಾ ಇದ್ರಿ, ಇಲ್ಲಿರುವಂಥ ನಾಯಕರು ಅಂದರೆ ಸಂಕೇಶ್ವರ ಆಗಿರ್ಬೋದು ಮತ್ತು ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಚಿಕ್ಕನಗೌಡರು, ಹಾಲಹರಿವಿ, ದಿವಂಗತ ನಿಂಬಣ್ಣವರು, ಇವರಿಗೆ ಅನ್ಯಾಯವಾಯಿತು ಅಂತ ನೀವು ಧ್ವನಿ ಎತ್ತಾ ಇದ್ದೀರಿ. ನಿಜವಾಗ್ಲೂ ಧ್ವನಿ ಎತ್ತಬೇಕಾದವರು ಧ್ವನಿ ಎತ್ತುತ್ತಾ ಇಲ್ಲ ಅಂದರೆ ಇದ್ರ ಮರ್ಮವೇನು? ಧ್ವನಿಯನ್ನು ಎತ್ತಲಾರದ ಹಾಗೆ ಅವರನ್ನು ಇಟ್ಟಿದ್ದಾರೆ. ಈಗ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಅಂತಿತ್ತು, ಅವರು ಜನರನ್ನು ಮಾತಾಡಲಾರ್ದಂಗೆ ಇಟ್ಟಿದ್ರು. ಬಹುಶಃ ಬ್ರಿಟಿಷ್ ಸಂತತಿಯ ಇವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ನಾವು ಸ್ವತಂತ್ರರನ್ನಾಗಿ ಮಾಡಬೇಕಾಗಿದೆ, ಬಂಧ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಆ ಕೆಲಸಕ್ಕಾಗಿ ನಾವು ಬಂದಿದ್ದೀವಿ. ದಲಿತರನ್ನು ತುಳಿದಿದ್ದಾರೆ. ಉದಾಹರಣೆಗಾಗಿ ಹಾಲಹರಿವಿ ಅವ್ರು ನೀವೇ ಹೇಳಿದ್ರಿ. ಅದರ ನಂತರದಲ್ಲಿ ಚಂದ್ರಶೇಖರ್ ಗೋಕಾಕ್ ಅಂತಕ್ಕಂಥ ಒಬ್ಬ ದಲಿತರನ್ನ ಬೆಳಿಲಿಕ್ಕೆ ಬಿಡಲಿಲ್ಲ. ಅವ್ರು ಯಾರು ನಿಮ್ಮ ಪರ ಬಂದು ಧ್ವನಿ ಎತ್ತಾ ಇಲ್ಲ. ನೀವು ಪಕ್ಷೇತರವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಂದ್ರು ಒಬ್ಬ ನೋಡಿ, ಎಲ್ಲರೂ ಅಂತರಂಗದಲ್ಲಿ ನಮ್ಮ ಪರವಾಗಿದ್ದಾರೆ, ಬಹಿರಂಗದಲ್ಲಿ ಧ್ವನಿ ಎತ್ತಲಿಕ್ಕೆ ಭಯಭೀತರಾಗಿದ್ದಾರೆ. ಈಗೆಲ್ಲ ಗೊತ್ತು ನಿಮಗೆ. ಯಾರ ಏನೋ ಮಾತಾಡ್ತಾರಪ್ಪ ಅಂತಂದ್ರೆ ಎಷ್ಟು ಥರದ ದಾಳಿಗಳು, ಎಷ್ಟು ಥರದ ಕೇಸುಗಳು, ಎಷ್ಟು ಥರದ ಸಮಸ್ಯೆಗಳು. ರಾತ್ರಿ ಮಲಗಲಿಕ್ಕೆ ಬಿಡ್ತಾ ಇಲ್ಲ, ಜನರನ್ನು ಮಾತಾಡಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವರು. ಈ ಪರಿಸ್ಥಿತಿ ಒಳಗೆ ಜನ ಬದುಕುವಂಥ ಸಂದರ್ಭದೊಳಗೆ ನಾವು ಅನಿವಾರ್ಯವಾಗಿ ದಿಟ್ಟ ಹೋರಾಟಕ್ಕೆ ಬಂದಿದ್ದೇವೆ. ಇವಾಗ ಉತ್ತರ ಕರ್ನಾಟಕದಲ್ಲಿ, ಅದು ಕರ್ನಾಟಕದಲ್ಲಿ ಶಿರಟ್ಟಿಯ ಒಂದು ಮಠ ಅಂದರೆ ಭಾವೈಕ್ಯತಾ ಮಠ. ಇಲ್ಲಿ ಫಕೀರರು ಇದ್ದಾರೆ ಮತ್ತು ಈಶ್ವರರ ಒಂದು ಸಮಾಗಮವೇ ಫಕೀರೇಶ್ವರ ಮಠ. ಇಲ್ಲಿಯ ಭಕ್ತರು ಕೂಡ ಈಗ ಶ್ರೀಗಳು ಏನೋ ರಾಜಕೀಯವಾಗಿ ಮುಂದುವರಿಯಬೇಕಾದ್ರೆ ಮಠವನ್ನು ತ್ಯಜಿಸ್ತಿ ಅಂತ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿ. ನೋಡಿ, ಮಠವನ್ನು ತ್ಯಜಿಸಿ ಅಂತ ಹೇಳ್ತಾರೆ, ಕಾವ್ಯನ್ನು ತ್ಯಜಿಸಿ ಅಂತ ಹೇಳ್ತಾರೆ. ಕಾವ್ಯನ್ನು ತ್ಯಜಿಸಿ ಅಂತ ಹೇಳ್ತಾರೆ ಮೊದಲನೇದಾಗಿ. ನಾ ಕೇಳ್ತೇನೆ, ಯೋಗಿ ಆದಿತ್ಯನಾಥ್ಗೆ ಹೇಳ್ಬೋದಾಗಿತ್ತಲ್ಲ, ಇವ್ರ ಪಕ್ಷದಾಗನ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಠದ ಭಕ್ತರೋ ಜೋಶಿ ಅವ್ರ ಭಕ್ತರೋ ಅನ್ನೋದು ಮೊದಲು ತೀರ್ಮಾನ ಆಗಬೇಕು. ನಿನ್ನೆ ಮೀಟಿಂಗ್ ಮಾಡಿದವರು ಯಾರ ಭಕ್ತರವರು? ಆಯಿತು, ಕಾವಿ ತ್ಯಜಿಸ್ರಿ ಅಂತಾರಲ್ಲ, ಕಾವಿ ಏನಾದರೂ ಇವ್ರು ಕೊಟ್ಟಾರ ನನಗೆ? 10ನೇ ವಯಸ್ಸಿನಲ್ಲಿ ನನಗೆ ಗುರುಗಳು ಕಾವಿಯನ್ನು ಕೊಟ್ಟಿದ್ದಾರೆ. ಕಾವಿಯನ್ನು ಕೊಟ್ಟವ್ರು ಕಾವಿ ಕೇಳಬೇಕು, ಮಠ ಕೊಟ್ಟವರು ಮಠನ ಕೇಳಬೇಕು. ಈಗ ಜೋಶಿ ಮೇಲಿನ ಅಭಿಮಾನಕ್ಕಾಗಿ ನಾವು ಮಠದ ಭಕ್ತರು ಅಂತ ಹೆಸರು ಇಟ್ಟುಕೊಂಡು ಹೊರಟು ಬಿಟ್ಟರೆ ಅವ್ರಿಗೇನು ಮಾಡೋಕ್ಕಾಗತ್ತೆ? ಅಲ್ಲಿ ಒಬ್ರು ಯಾರೋ ಕುಂತಿದ್ರು, ಅವ್ರು ಯಾವ್ರವರು ಸಹಿತ ನಮಗೆ ಗೊತ್ತಿಲ್ಲ, ಅವ್ರು ಯಾವ ಜಿಲ್ಲಾದವ್ರು ಸಹಿತ ಗೊತ್ತಿಲ್ಲ. ಕೆಲವು ಅಪರಿಚಿತರೆಲ್ಲ ಬಂದು ಅಲ್ಲಿ ಕುಂತ್ಕೊಂಡು ನಾವು ಮಠದ ಭಕ್ತರು ಅಂಥೇಳಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು, ದಾರಿ ತಪ್ಪಿಸ್ತಕ್ಕಂಥದ್ದು, ಇದು ಒಂದು ರೀತಿಯಿಂದ ಒಡೆದಾಳುವ ನೀತಿ. ನಾನು ನಿನ್ನೆ ಒಂದು ಮಾತನ್ನೇ ಹೇಳಿದೆ,
ಎಲ್ಲ ಸಮಾಜದ ನಾಯಕರು ಅವನತಿ ಹೊಂದುವಂಥ ಸಂದರ್ಭದಲ್ಲಿ ಇದೇ ಕೇಂದ್ರ ಸಚಿವರಾಗಲಿ ಒಂದೇ ಒಂದು ಮಾತು ಯಾರ ಪರವಾಗಿ ಮಾತಾಡಲಿಲ್ಲ, ಯಾರ ಬೆನ್ನಿಗೆ ನಿಲ್ಲಿಲ್ಲ. ಇವತ್ತು ಇಲ್ಲ ಸಲ್ಲ ಅಂದರೆ ಏನಂತೀರಿ ನೀವು, ಈ ನಾಡಿಗೆ ಸಂಬಂಧ ಪಡದೇ ಇರುವಂತಹ ವ್ಯಕ್ತಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಸುದ್ದಿಗೋಷ್ಠಿ ಮಾಡಿಸುವಂಥದ್ದು. ಅಂದರೆ ತಮ್ಮ ನೋವಿಗೆ ಎಲ್ಲರೂ ಸ್ಪಂದಿಸಬೇಕು, ಎಲ್ಲರಿಗೂ ನೋವಾಗುವಾಗ ಮಾತ್ರ ಇವರು ಎಂಜಾಯ್ ಮಾಡಬೇಕು, ಇದೇ ಅಲ್ಲ. ಆ ಕಾರಣಕ್ಕಾಗಿ ನಾವು ಇಷ್ಟು ಗಟ್ಟಿತನಕ್ಕೆ ಬಂದು ನಿಂತಿದ್ದೀವಿ. ಶ್ರೀಗಳೇ, ನಿನ್ನೆ ಪ್ರಭಾಕರ್ ಕೋರಿಯವರು ಧಾರವಾಡದಲ್ಲಿ ಶ್ರೀಗಳ ಮತ್ತು ಜೋಶಿಯವರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಕುಂತು ಬಗೆಹರಿಸ್ಕೊಳ್ಳಿ. ಅವರ ನನ್ನ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ಪ್ರಶ್ನೆ ಇಲ್ಲಿ ಬಂದಿಲ್ಲ. ನಾನು ಎಲ್ಲೂ ಕೂಡ ಆ ಮಾತು ಹೇಳಿಲ್ಲ. ಅವರ ನನ್ನ ಭಿನ್ನಾಭಿಪ್ರಾಯಗಳದಾವ ಅಂತ ಹೇಳೇ ಇಲ್ಲ. ಈ ನಾಡಿನ ಸಮಸ್ಯೆಗಳಿಗೆ ಒಂದು ಧ್ವನಿ ಆಗಬೇಕು, ನೋವಿಗೊಂದು ಧ್ವನಿ ಆಗಬೇಕಂತ ನಾ ಬಂದಿನೇ ಹೊರತಾಗಿ ಈಗ ಕೋರೆ ಅವರಿಗೊಂದು ಭಯ ಇದೆ. ಪಾಪ ಏನು ಅಂತಂದ್ರೆ, ಈಗ ಕೋರೆ ಅವರು ಇಲ್ಲಿ ಮಠದ ಆಸ್ತಿ ಹೊಡೆದ್ರು, ಮಠನ ಮುಗಿಸಿಬಿಟ್ರು, ಎಷ್ಟೋ ಸಮಾಜಗಳ ಆಸ್ತಿಯನ್ನು ತೆಗೆದುಕೊಂಡ್ರು. ಕೋರೆಯವ್ರ ಕೊಡುಗೆ ಸಮಾಜಕ್ಕೆ ಏನೂ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕ್ಲಿಯರ್ ಆಗಿದೆ. ಕೋರೆ ಅವರಿಗೆ ಒಂದು ಎದರ ಮೇಲೆ ಪ್ರೇಮಪ್ಪ ಅಂತಂದ್ರೆ, ಅವ್ರಿಗೆ ಸಮಾಜದ ಮೇಲೂ ಪ್ರೇಮ ಇಲ್ಲ, ಅವ್ರಿಗೆ ಮತ್ತೊಂದು ಎದರ ಮೇಲೂ ಪ್ರೇಮ ಇಲ್ಲ. ಅವ್ರದ್ದೇನು ಇಲ್ಲಿ ಸಂಸ್ಥೆಗಳದಾವಲ್ಲ, ಆ ಸಂಸ್ಥೆಗಳಿಗೆ ಇವರಿಂದ ಏನಾದರೂ ಅನುಕೂಲತೆಗಳಿರಬಹುದು. ಅದಕ್ಕಾಗಿ ಮೊದಲಿಂದನೂ ನಮ್ಮ ವಿರೋಧವಾಗಿ ಹೇಳಿಕೆ ಕೊಟ್ಕೊಂತ ಬಂದಾರ. ಈಗೂ ಹೇಳಿಕೆ ಕೊಡೋದ್ರೊಳಗೆ ಏನು ವಿಶೇಷತೆ ಅದು ಕಾಣೋದಿಲ್ಲ. ಮತ್ತೆ ಅವರ ಹೇಳಿಕೆಗಳಿಗೆ ಅಷ್ಟೊಂದು ಬೆಲೆ ಇಲ್ಲ ಸಮಾಜದೊಳಗೆ. ಜೀವರು ಮತ್ತು ಜೋಶಿಯವರು ಕುಂತಿ ಬಗೆಹರಿಸ್ಕೊಳ್ಳಿ ಅಂದ್ರೆ ಏನಾದರೂ ವ್ಯವಹಾರಿಕವಾಗಿ ಅವರ ನಮ್ಮ ವ್ಯವಹಾರ ಇತ್ತು ಅಂತಂದ್ರೆ ಅವ್ರು ನಾವು ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಈಗ ಇವ್ರಿಗೆ ಆ ರೀತಿ ಬಗೆಹರಿಸಿಕೊಂಡು ರೂಢಿ ಅದಾವ ಕೋರೆ ಅವರಿಗೆ. ಹಾಗಾಗಿ ಅವ್ರದ್ದು ಹಂಗಿರಬೇಕು, ಬಗೆಹರಿಸಿಕೊಳ್ಳಿ ಅಂತ ಹೇಳಿದಾರೆ. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ನಿಮ್ಮ ವಿರುದ್ಧ ಅಸಮಾಧಾನ ಮತ್ತು ಬಸನಗೌಡ ಪಾಟೀಲ್ರಿಗೆ ಹೃದಯದೊಳಗೆ ನನ್ನ ಹೋರಾಟ ಸರಿ ಅನಿಸಿದೆ. ಅವರು ಒಬ್ಬ ಹೋರಾಟಗಾರರು, ಅವರು ಒಬ್ಬರು ಚಳವಳಿಗಾರರು. ನನ್ನ ಹೋರಾಟ ಅವರಿಗೆ ಸರಿ ಅನಿಸಿರ್ತದೆ ಹೃದಯದೊಳಗೆ. ಇವರು ಒತ್ತಡಕ್ಕಾಗಿ ನಾನು ವಿರುದ್ಧ ಹೇಳಿಕೆಗಳನ್ನು ಕೊಟ್ಕೊಂತ ಹೋಗ್ತಿರ್ಬೋದು. ಅವರು ಈ ಒಂದು ಕಳೆದ 10, 15, 20 ವರ್ಷ ಹಿಂದಿಂದ ರಾಜಕೀಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು? ಈಗ ಭ್ರಷ್ಟಾಚಾರ ಅನ್ನುವಂತಹದ್ದರ ಬಗ್ಗೆ ನಾನು ಹೋದ ಸರ್ಕಾರದಲ್ಲಿ ಧ್ವನಿಯನ್ನು ಎತ್ತಿದ್ದೇನೆ. ಇದು ಭ್ರಷ್ಟಾಚಾರ ಅತಿರೇಕಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತಂದರೆ ಸ್ವಾರ್ಥಿ ರಾಜಕಾರಣಿಗಳು ರಾಜಕೀಯ ರಂಗದಿಂದ ದೂರ ಸರಿಬೇಕು. ಅವರಂತೂ ದೂರ ಸರಿಯೋದಿಲ್ಲ, ಅವರಿಗೆ ಸ್ವಾರ್ಥ ತುಂಬಿ ತುಳುಕ್ತದೆ. ಅವ್ರನ್ನ ದೂರ ಸರಿಸುವಂಥ ಜವಾಬ್ದಾರಿ ಯಾರಿಗಿದೆ? ಮತದಾರನಿಗಿದೆ. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತಂದರೆ ಯಾವುದೇ ಥರದ ವ್ಯಾಮೋಹಗಳಿರದೇ ಇರುವಂತಹ, ಅಧಿಕಾರದ ಲಾಲಸೆ, ಹಣದ ಲಾಲಸೆ ಯಾವುದೇ ಇರದೇ ಇರುವಂತಹ ಯೋಗ್ಯ ವ್ಯಕ್ತಿಗಳನ್ನು ಬೆಂಬಲಿಸಬೇಕು ಮತದಾರರು. ರಾಜಕೀಯ ರಂಗ ಅಂದ್ರೆ ಒಂದು ವಿಭಿನ್ನ, ಇಲ್ಲಿ ಅನುಭವ ಬೇಕು. ಯಾರ ಹತ್ರ ಆದ್ರೂ ನೀವು ಮಾತಾಡಿದ್ರ ರಾಜಕೀಯ ರಂಗ ಜೊತೆ, ಅಥವಾ ಪಕ್ಷದ ಮುಖಂಡರ ಜೊತೆ ಇರ್ಬೋದು, ಅಥವಾ ಸಂಘಟನೆಯ ಮುಖಂಡರ ಜೊತೆ ಒಡನಾಟ ಇಟ್ಕೊಂಡಿದ್ರ? ನೋಡ್ರಿ, ರಾಜಕೀಯ ರಂಗದಲ್ಲಿ ಅನುಭವ ಬೇಕು ಅಂತ ತಾವು ಹೇಳ್ತಾ ಇದಿರಲ್ಲ. ಈ ರಾಜ್ಯದ ಎಷ್ಟೋ ಜನ ರಾಜಕೀಯ ನಾಯಕರಿಗೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ, ಅನುಭವವನ್ನು ಹೇಳಿಕೊಟ್ಟಿದ್ದೀವಿ, ತುಂಬಿದ್ದೀವಿ. ಅವರಿಗೆ ರಾಜಕಾರಣವನ್ನೇ ಹೆಂಗೆ ಮಾಡಬೇಕು, ತಾಲೂಕಿನ ಆಡಳಿತ ಹೆಂಗೆ ಮಾಡಬೇಕು, ಗ್ರಾಮ ಪಂಚಾಯತಿ ಆಡಳಿತವನ್ನೇ ಹೆಂಗೆ ಮಾಡಬೇಕು, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಹೆಂಗೆ ಮಾಡಬೇಕು, ಕಾರ್ಪೊರೇಟರ್ಸ್ ಎಲ್ಲ ಹೆಂಗೆ ಕೆಲಸ ಮಾಡಬೇಕು, MLAಗಳು ಹೆಂಗೆ ಕೆಲಸ ಮಾಡಬೇಕು, ಮಂತ್ರಿಗಳು ಸಂಸದರು ಹೆಂಗೆ ಕೆಲಸ ಮಾಡಬೇಕು, ಇವುಗಳನ್ನೆಲ್ಲ ಹೇಳಿಕೊಟ್ಟಿದ್ದೀವಿ ನಾವು. ಇದರಲ್ಲಿ ಆಡಳಿತದ ಜ್ಞಾನ ಏನು ಬರ್ತದೆ ರೀ? ಈಗ ಒಂದು ಮಾತು ಹೇಳ್ತೀನಿ, ಒಬ್ಬ ವಿದ್ಯಾರ್ಥಿಗೆ ಬೇಕಾಗಿದ್ದೇನು? ಒಂದು ಸ್ಕೂಲ್ ಅಡ್ಮಿಷನ್ನು, ಒಂದು ಹಾಸ್ಟೆಲ್, ಮೇಲೆ ಒಂದಿಷ್ಟು ಅವನಿಗೆ ಅನುಕೂಲತೆಗಳು, ಇಷ್ಟೇ ಅಲ್ಲ. ಅವ್ರ ತಂದೆ ತಾಯಿಗೆ ಏನು ಬೇಕಾಗೈತಿ? ಮಕ್ಕಳು ವಿದ್ಯಾವಂತರಾದ್ರೆ ಸಾಕು. ಯಾವುದೋ ಒಂದು ರೋಗಿ ಬಂತು ಅಂತಂದರೆ ವೈದ್ಯಕೀಯ ವ್ಯವಸ್ಥೆ ಸಿಗಬೇಕು, ಮನೆ ಇರಲಾರ್ದವನಿಗೆ ಮನೆ ಸಿಗಬೇಕು. ಒಬ್ಬ ರೈತನಿಗೆ ಏನು ಸಮಸ್ಯೆಗಳದಾವ? ನೀರಾವರಿ ಮಾಡಿದರೆ ಕರೆಂಟಿನ ಸಮಸ್ಯೆ ಇರ್ಬೋದು, ಪೈಪ್ಲೈನಿನ ಸಮಸ್ಯೆ ಇರ್ಬೋದು, ಮಳೆ ಬೆಳೆಗಳ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಇವೇನು ರೀ? ನಾವು ಸ್ವಾಮಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ, ರಾಜಕಾರಣಿಗಳು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಆದರೆ ಎಷ್ಟೋ ಪಟ್ಟು ಒಳ್ಳೆಯ ಕೆಲಸ ನಾವು ಮಾಡ್ತಾ ಇರುವಾಗ ಬಹುಶಃ ನಮ್ಮ ಕೆಲಸಕ್ಕೂ ರಾಜಕಾರಣಿಗಳ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ನಾವು ಖಾಸಗಿಯಾಗಿ ಜನರ ಸೇವೆಯನ್ನು ಮಾಡ್ತೀವಿ, ಅವರು ಸರ್ಕಾರದ ಸವಲತ್ತುಗಳನ್ನು ತಗೊಂಡು ಜನರಿಗೆ ಕೆಲಸ ಮಾಡ್ತಾರೆ. ಖಾಸಗಿಯಾಗಿ ನಾವು ಸೇವೆ ಮಾಡ್ತಕ್ಕಂಥವ್ರಿಗೆ ಸರ್ಕಾರಿ ಹುದ್ದೆಗಳು ಏನಾದರೂ ಬಂದಂಥ ಸಂದರ್ಭದಲ್ಲಿ ಇನ್ನಷ್ಟು ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗ್ತವೆ. ಶ್ರೀಗಳ ಈ ಒಂದು ನಡೆ ಕಳೆದ 20-25 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಆಗಿರ್ಬೋದು, ರಾಷ್ಟ್ರ ರಾಜಕಾರಣದಲ್ಲೂ ಸಂಚಲನ ಮೂಡಿಸ್ತಾ ಇದೆ. ಈ ಒಂದು ಬೆಳವಣಿಗೆಗಳು ಮೋದಿಯವರ ಗಮನಕ್ಕೆ ಬಂದಿಲ್ವಾ, ಅಥವಾ ತೆಗೆದುಕೊಂಡು ಹೋಗಿಲ್ವಾ ರಾಜ್ಯದ ಇನ್ನು BJP ನಾಯಕರು? ನಿಮ್ಮ ಗಮನಕ್ಕೆ ಬಂದೈತೇನೆ ಅಂತೇಳಿ ನೀವು ಮೋದಿ ಅವರನ್ನು ಕೇಳೋದು ಒಳ್ಳೆಯದು. ರಾಷ್ಟ್ರ ಮಟ್ಟದ ನಾಯಕರ ಗಮನಕ್ಕೆ ಇದು ಬಂದೈತೇನೋ ಅಂತೇಳಿ ನೀವು ಅವ್ರನ್ನ ಕೇಳೋದು ಒಳ್ಳೆಯದು. ಈಗ ನನ್ನ ಹೋರಾಟ, ನನ್ನ ವಿಚಾರಧಾರೆಗಳು
ನನ್ನ ಚಳವಳಿ ಅನ್ನುವಂಥದ್ದು ಇದು ಎಲ್ಲದೂ ಅವ್ರ ಗಮನಕ್ಕೆ ಮುಟ್ಟೈತೆ ಇಲ್ಲ ಅನ್ನುವಂಥ ಅವಶ್ಯಕತೆ ನನಗಿಲ್ಲ. ನಾನು ನನ್ನ ವಿಚಾರಧಾರೆಗಳನ್ನು ಮೋದಿಯವರಿಗೆ ಮುಟ್ಟಿಸ್ಬೇಕಾದ ಅವಶ್ಯಕತೆ ನನ್ನ ಹತ್ರ ಇಲ್ಲ, ಇನ್ನೊಬ್ಬರಿಗೆ ಮುಟ್ಟಿಸ್ಬೇಕಾದ ಅವಶ್ಯಕತೆ ನನಗಿಲ್ಲ. ನಾನು ಧಾರವಾಡ ಜಿಲ್ಲಾದ ಮತದಾರರಿಗೆ ಮುಟ್ಟಿಸ್ಬೇಕಾಗಿದೆ, ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಬಿಜೆಪಿ ಹೈಕಮಾಂಡ್ ರಾಷ್ಟ್ರ ಉನ್ನತ ನಾಯಕರು ಯಾರಾದರೂ ನಿಮ್ಮ ಸಂಪರ್ಕ ಮಾಡಿದ್ರಾ ಇಲ್ಲಿವರೆಗೂ? ಇಲ್ಲಿಯವರೆಗೆ ರಾಜ್ಯ ಮಟ್ಟದ ನಾಯಕರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ರಾಜ್ಯಸಭಾ ಸದಸ್ಯರುಗಳು ಕೂಡ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನಾವು ಒಂದೇ ಮಾತನ್ನು ಹೇಳಿದ್ದೇವೆ, ಅವರ ಬದಲಾವಣೆ ಮಾತ್ರ ಒಂದೇನೇ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಬದಲಾವಣೆ ಮಾಡದೇ ಇದ್ದರೆ ನಮ್ಮ ಮುಂದಿನ ಗುರಿಯನ್ನು ನಾವು ಮುಟ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಆ ಪ್ರಕಾರ ಸಾಗಿದ್ದೇವೆ. ಶ್ರೀಗಳು ಈಗ ರಾಜಕೀಯವಾಗಿ ಧುಮುಕಲು ಸಜ್ಜಾಗಿದ್ದೀರಿ. ಒಂದು ವೇಳೆ ನೀವು ಅಂದುಕೊಂಡಂತ ಫಲಿತಾಂಶ, ನೀವೇನು ನಿರೀಕ್ಷೆ ಮಾಡ್ತೀರ, ಆ ಫಲಿತಾಂಶ ಬರದೇ ಇದ್ದರೆ, ನೀವು ವಿಚಾರ ಮಾಡಿದಂಥ ಫಲಿತಾಂಶ ವಿರುದ್ಧವಾದಂಥ ಫಲಿತಾಂಶ ಬಂದರೆ ಮುಂದಿನ ನಿಮ್ಮ ನಡೆ ಹೇಗಿರುತ್ತೆ? ಫಲಿತಾಂಶ ಬರುತ್ತೋ ಬಿಡುತ್ತೋ ಅದು ಮತದಾರನಿಗೆ ಬಿಟ್ಟಿದ್ದು. ಬಂದರೆ ಹೇಗೆ, ಬರೆದಿದ್ದರೆ ಹೇಗೆ ಅನ್ನುವಂಥದ್ದನ್ನು ಬಂದ ಮೇಲೆ ಮಾತಾಡೋಣ ಹೊರತಾಗಿ ಅದರ ಬಗ್ಗೆ ಇವತ್ತು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಈಗ ನೋಡಿ, ಅವ್ರು ಮಾತಾಡಿಬಿಟ್ರು, ಟಿಕೆಟ್ ಸಿಕ್ಕ ಕೂಡಲೇ 3 ಲಕ್ಷ ಲೀಡ್ ನಂದಂತ ಹೇಳಿದರು. ಮುಂದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಆದ ಕೂಡಲೇ 5 ಲಕ್ಷ ಲೀಡ್ ಅಂತ ಹೇಳಿದರು. ಇವಾಗ ಯಾವ ಸ್ಥಿತಿಗೆ ಬಂದಾರಪ್ಪ ಅಂದ್ರೆ ಗೆದ್ದರೆ ಸಾಕನ್ನುವಂಥ ಪರಿಸ್ಥಿತಿಗೆ ಬಂದಾರ. ಅಂದ್ರೆ ಒಬ್ಬ ವ್ಯಕ್ತಿ ಕ್ಷಣಾರ್ಧದೊಳಗೆ ಹೆಂಗೆ ಬದಲಾವಣೆ ಆಗಿಬಿಡ್ತಾನೆ ಹೇಳೋಕ್ಕಾಗೋದಿಲ್ಲ. ಈಗ ಎರಡೂ ಪಕ್ಷಗಳ ವಿರುದ್ಧ ನಮ್ಮನ್ನು ಗೆಲ್ಲಿಸಲೇಬೇಕಂತೇಳಿ ಮತದಾರ ತೀರ್ಮಾನ ಮಾಡಿದ್ದು ನಮಗೆ ಗೊತ್ತಾಗೈತಿ. ಹೆಂಗೆ ಗೆಲ್ಲಿಸ್ತಾನ ಅದು ಮತದಾರನಿಗೆ ಬಿಟ್ಟು ವಿಚಾರ. ಶ್ರೀಗಳು ಚುನಾವಣೆಗೆ ನಿಲ್ತಾ ಇದ್ದಾರೆ. ಭಕ್ತರಾಗಿರ್ಬೋದು ಮತ್ತು ಮತದಾರ ಆಗಿರ್ಬೋದು, ಶ್ರೀಗಳನ್ನು ಭೇಟಿ ಮಾಡಲು ಮಠಕ್ಕೆ ಬರ್ಬೇಕಾ ಅಥವಾ ಮನೆಗೆ ಬರ್ಬೇಕಾ? ಏನಾದರೂ ಮನೆಗೆ ನೀವು ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಹೇಗೆ? ಶೀಘ್ರದೊಳಗೆ ನಾವು ಹುಬ್ಬಳ್ಳಿ ಶಹರದಲ್ಲಿ ಒಂದು ಮನೆಯನ್ನು ಮಾಡ್ತೇವೆ. ಅದನ್ನು ಮಾಧ್ಯಮಗಳ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರ್ತೇವೆ. ಅಲ್ಲಿ ಎಲ್ಲರನ್ನ ಭೇಟಿಯಾಗೋದು, ಅಲ್ಲಿಂದ ಕಾರ್ಯತಂತ್ರಗಳನ್ನ ರೂಪಿಸೋದು, ಮಾಡಬೇಕಾದ ಕೆಲಸಗಳನ್ನ ಅಲ್ಲಿಂದ ಮಾಡ್ತೇವೆ. ಈಗ ನೀವು ಚುನಾವಣೆಗೆ 18ನೇ ತಾರೀಕಿಗೆ ನಾಮಿನೇಷನ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಿ. ಈಗ ಈ ಹೋರಾಟಕ್ಕೆ 18ನೇ ತಾರೀಕು ನಂತರ ಏನು ನಿಮ್ಮ ಹೋರಾಟ ಮತ್ತಷ್ಟು ಬಲಗೊಳ್ಳುತ್ತೆ. ಈ ಹೋರಾಟಕ್ಕೆ ಇನ್ನುಳಿದ ಮಠಾಧೀಶರು ಏನಾದ್ರು ನಿಮ್ಮ ಜೊತೆ ಬೆಂಬಲ ಕೊಡ್ತೇನೆ ಅಂತ ಇಲ್ಲಿವರೆಗೆ ಮಾತಾಡ್ತಾ ಇದ್ದಾರ, ಹೇಗೆ? ಮಠಾಧೀಶರ ವಿಚಾರಧಾರೆಗಳನ್ನು ನಾವು ಈಗಾಗಲೇ ಸ್ವೀಕಾರ ಮಾಡಿದ್ದೇವೆ. ಇನ್ನು ಮುಂದೆ ಮಠಾಧಿಪತಿಗಳನ್ನು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಳುವ ಯಾವುದೇ ಮನಸ್ಸು ನಮಗಿಲ್ಲ. ಮಠಾಧಿಪತಿಗಳು ತಮ್ಮ ಕರ್ತವ್ಯಗಳನ್ನು ತಾವು ಪಾಲನೆ ಮಾಡ್ತಾರೆ ಅನ್ನುವಂತಹ ವಿಚಾರ ನಮ್ಮ ಭಾವನೆಯಲ್ಲಿದೆ. ಎಲ್ಲ ಮಠಾಧೀಶರಿಗೆ ನಂದು ಒಂದೇ ವಿನಂತಿ, ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾರು ಭ್ರಷ್ಟರಿದ್ದಾರೆ, ಯಾರು ಜನಹಿತಕ್ಕೆ ದ್ರೋಹವನ್ನು ಮಾಡ್ತಕ್ಕಂಥವರಿದ್ದಾರೆ, ಅಂಥವರಿಗೆ ತಾವು ಒಂದಿಷ್ಟು ಬುದ್ಧಿಯನ್ನು ಕಲಿಸುವ ಪ್ರಯತ್ನವನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಮಠಾಧೀಶರಿಗೆ ವಿನಂತಿ ಮಾಡಿಕೊಳ್ತೀನಿ. ಇಲ್ಲಿ ನನ್ನ ಚುನಾವಣಾ ಪ್ರಚಾರದಲ್ಲಿ ಯಾವುದೇ ಮಠಾಧಿಪತಿಗಳು ಪಾಲ್ಗೊಳ್ಳುವ ಅವಶ್ಯಕತೆ ಇಲ್ಲ. ಧಾರವಾಡದ ಮತದಾರರು ಪ್ರಜ್ಞಾವಂತರಿರೋದ್ರಿಂದ ಅವರಿಗೆ ಏನು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ರ ಅರಿವಿರೋದ್ರಿಂದ ಮಠಾಧಿಪತಿಗಳು ಯಾರೂ ಕೂಡ ಈ ಚುನಾವಣೆಯಲ್ಲಿ ಪ್ರಚಾರಕ್ಕಾಗಲಿ ನನ್ನ ಬೆನ್ನಿಗಾಗಲಿ ನಿಲ್ಲೋದನ್ನು ಮಾಡುವ ಪ್ರಯತ್ನವನ್ನು ಮಾಡೋದು ಬೇಡ ಅಂತಕ್ಕಂಥದ್ದು ನನ್ನ ಸಲಹೆ. ರಾಷ್ಟ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಶ್ರೀಗಳ ಹತ್ರ ಹೋಗಿ ಆಶೀರ್ವಾದ ಪಡೆಯುವುದು ಮತ್ತು ಬೆಂಬಲವನ್ನು ಕೋರುವುದು ಸರ್ವಸಾಮಾನ್ಯ ವಾಡಿಕೆಯಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಆದಿಚುಂಚನಗಿರಿ ಮಠ ಆಗಿರ್ಬೋದು, ಚಿತ್ರದುರ್ಗದ ಮುರುಘಾ ಮಠ ಆಗಿರ್ಬೋದು, ಗದಗದ ತೋಂಟದಾರ್ಯ ಮಠ ಆಗಿರ್ಬೋದು, ಹುಬ್ಬಳ್ಳಿಯ ನಮ್ಮ 3000 ಮಠ ಇರ್ಬೋದು, ಈ ಎಲ್ಲ ಶ್ರೀಗಳನ್ನ ಬಂದು ಆಶೀರ್ವಾದ ಪಡೆಯುವುದು ಅಥವಾ ನಮಗೆ ಬೆಂಬಲ ಸೂಚನೆ ರಾಜಕಾರಣಿಗಳ ವಾಡಿಕೆ. ಈ ಎಲ್ಲ ಮಠಗಳು ಶೈಕ್ಷಣಿಕವಾಗಿ ಮತ್ತು ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತ ಮಠಗಳಾಗಿವೆ. ನಿಮಗೇನಾದ್ರೂ ಮಠಾಧೀಶರು ಮಾತುಕತೆ ಮಾಡಿದ್ರ, ನಿಂತ್ಕೊಳ್ಳಿ ಅಜ್ಜಾರ ನೀವು, ನಾವು ಬೆಂಬಲ ಸೂಚಿಸ್ತೀವಿ, ಒಳ್ಳೆಯದಾಗುತ್ತೆ? ಮಠಾಧಿಪತಿಗಳ ಸಭೆಯನ್ನು 3000 ಮಠದಲ್ಲಿ ಕರೆದಿದ್ವಿ. ಎಲ್ಲ ಸೇರಿದ ಮಠಾಧಿಪತಿಗಳು ತಾವು ಚುನಾವಣೆಗೆ ನಿಲ್ಲಲೇಬೇಕು ಅಂತ ಹೇಳಿದರು. ರಾಜ್ಯದೊಳಗಿನ ಎಲ್ಲ ಮಠಗಳು, ಈಗ ನೀವು ಕೆಲವು ಮಠಗಳ ಹೆಸರನ್ನು ಹೇಳಿದಿರಿ, ನಿಮಗೆ ಗೊತ್ತಿರುವ ಮಠಗಳ ಹೆಸರನ್ನು ನೀವು ಹೇಳಿದಿರಿ. ಈಗ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಮಠ ಇರ್ತದೆ, ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಒಂದು ಮಠ ಇರ್ತದೆ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿನೂ ಕೂಡ ಮಠಗಳಿರ್ತವೆ. ಅವರವರ ವ್ಯಾಪ್ತಿಗೆ ತಕ್ಕಂಗೆ ಆಯಾ ಮಠಗಳು ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾವೆ, ಮಾಡ್ತಾರೆ. ಈಗ ಧಾರವಾಡದಲ್ಲಿ ಕಾಂಗ್ರೆಸ್ ಕೂಡ ತಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಈಗಿದ್ದ ಪ್ರಚಲಿತ ಒಂದು ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ ಒಂದು ವೇಳೆ ಸ್ವಾಮೀಜಿಯವರಿಗೆ ಬೆಂಬಲಿಸಿದರೆ? ನಾನು ಹೇಳೋದಿಷ್ಟೇ, ವಿನೋದ ಸೂಟಿ ಒಬ್ಬ ಸಜ್ಜನ ತರುಣ, ಬಹುಶಃ ಆತನನ್ನು ಬಲಿ ಕೊಡುವ ಹುನ್ನಾರ ಇದಾಗಿದೆ ಅಂತಕ್ಕಂಥ ನನ್ನ ಭಾವನೆ. ಪಕ್ಷದಲ್ಲಿ ಮತ್ತವರಿಗೆ ಸ್ಥಾನಮಾನವನ್ನು ಕೊಟ್ಟು ನಿಮ್ಗೆ ಅಧಿಕೃತವಾಗಿ ಕೈ ಚಿಹ್ನೆ ಮೇಲೆ ಚುನಾವಣೆಗೆ ಬನ್ನಿ ಗುರುಗಳೇ, ನಮ್ಗೆ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ರಿ ಅಂತ ಕಾಂಗ್ರೆಸ್ ಅವರಂದ್ರೆ ನಿಮ್ಮ ನಿಲುವು ಏನಾಗಿರುತ್ತೆ? ಬಂದಾಗ ನೋಡೋಣ. ನಾವು ಎಂದೂ ಕೂಡ ಯಾರನ್ನು ಮಾತಾಡಿಸಿಲ್ಲ, ಯಾರ ಮನೆಗೂ ಹೋಗಿಲ್ಲ.
ಅವ್ರು ಆ ರೀತಿ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡೇ ಬಂದು ಕೈ ಪಕ್ಷದ ಚಿಹ್ನೆಯಲ್ಲಿ ನೀವು ಸ್ಪರ್ಧೆ ಮಾಡಿ ಶ್ರೀಗಳೇ, ನಮ್ಗೆ ಆಶೀರ್ವಾದ ಮಾಡಿ ಅಂದ್ರೆ ಅದು ಬಂದಾಗ ನಾವು ತೆಗೆದುಕೊಳ್ಳುವ ತೀರ್ಮಾನವೇ ಹೊರತಾಗಿ ಅದರ ಬಗ್ಗೆ ಈಗ ಮಾತಾಡುವ ಅವಶ್ಯಕತೆ ಇಲ್ಲ. ಶ್ರೀಗಳೇ, ನೀವು ಭಾವಕಥಾ ಪೀಠದ ಒಂದು ಮಹಾನ್ ಗುರುಗಳು. ನಿನ್ನೆ ಬಿಜೆಪಿ ಆಫೀಸ್ನಲ್ಲಿ ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಅವರನ್ನು ತೆಗೆದಿಟ್ಟು ಅನ್ನೋ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಮತ್ತು ಈ ಒಂದು ಸುದ್ದಿಯನ್ನು ಕಾಂಗ್ರೆಸ್ ಕೂಡ ಟ್ವಿಟರ್ ಮುಖಾಂತರ ಹಂಚಿಕೊಂಡಿದೆ. ಇದರ ಬಗ್ಗೆ ನಿಮ್ಮ ಮಾತೇನು? ನಾವು ಕೂಡ ನೋಡಿದ್ವಿ. ಮೊದಲನೇದಾಗಿ ವಾಲ್ಮೀಕಿ ಫೋಟೋ ತೆಗೆದಿದ್ದನ್ನು, ಎರಡನೇದಾಗಿ ಅಲ್ಲಿ ಅಂಬೇಡ್ಕರ್ ಫೋಟೋ ತೆಗೆದಿದ್ದನ್ನು. ಈಗ ರಾಷ್ಟ್ರಭಕ್ತರು ಅಂತೇನು ನಾವು ತಿಳ್ಕೊಂಡಿದ್ವಿ, ಅವ್ರನ್ನೆಲ್ಲ ತೆಗಿತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬಹುಶಃ ಅವರಿಗೆ ಮಹಾತ್ಮರ ಮೇಲೆ ಶ್ರದ್ಧೆ ಇಲ್ಲ, ಸಮಾಜಗಳ ಬಗ್ಗೆ ಕಳಕಳಿ ಇಲ್ಲ. ಒಂದು ರಾಜಕೀಯ ಅಂತಕ್ಕಂತಹ ಒಂದು ಗುರಿಯನ್ನು ಅವರು ಹೊಂದಿದ್ದಾರೆ. ಯಾರ ಬಗ್ಗೆನೂ ಕೂಡ, ಬಸವಣ್ಣನವ್ರ ಬಗ್ಗೆ ಆಗಲಿ, ಗಾಂಧೀಜಿಯವ್ರ ಬಗ್ಗೆ ಆಗಲಿ, ಅಂಬೇಡ್ಕರ್ ಬಗ್ಗೆ ಆಗಲಿ, ವಾಲ್ಮೀಕಿ ಬಗ್ಗೆ ಆಗಲಿ, ಕನಕದಾಸರ ಬಗ್ಗೆ ಆಗಲಿ, ವಾಲ್ಮೀಕಿ ಜನಾಂಗದ ಓಟ್ ಬೇಕು, ವಾಲ್ಮೀಕಿ ಬೇಡ. ದಲಿತರು ಓಟ್ ಬೇಕು, ಅಂಬೇಡ್ಕರ್ ಬೇಡ. ಲಿಂಗಾಯತರು ಓಟ್ ಬೇಕು, ಬಸವಣ್ಣ ಬೇಡ. ಅಂದ್ರೆ ಬಿಜೆಪಿ ಸೈದ್ಧಾಂತಿಕತೆಯನ್ನು ನೀವು ವಿರೋಧ ಮಾಡ್ತೀರಿ? ಬಿಜೆಪಿ ಸೈದ್ಧಾಂತಿಕತೆ ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಸಿದ್ಧಾಂತವೇ. ಆ ರೀತಿ ಮಹಾತ್ಮರ ಫೋಟೋ ತೆಗೆದು ಮೂಲೆ ಒಳಗಿಡ್ತಕ್ಕಂಥದ್ದು ಸರಿಯೇ? ನಾನು ಪ್ರಶ್ನೆ ಇಷ್ಟ, ಇವ್ರಿಗೆ ಇಡಕ್ಕೆ ಮನಸ್ಸಿರಲಿಲ್ಲ ಅಂತಂದ್ರೆ ತೆಗಿಬೇಕಾಗಿತ್ತು ಅಂದ್ರೆ ಅದನ್ನು ಅಲ್ಲಿ ಇಟ್ಟರೆ ಯಾಕೆ? ಇಟ್ಟು ಅವಮಾನಗೊಳಿಸ್ಬೇಕಾಗತ್ತೆ ಯಾಕೆ? ಅದನ್ನು ಹಾಕಂತ ಯಾರು ಅಂದಿದ್ರಿ ಇವರಿಗೆ? ಹಿಂದೆ ಬಸವಣ್ಣನವರಿಗೆ ಅವಮಾನ ಮಾಡಿದರು ಅಂತಕ್ಕಂಥದ್ದು ಬಂತು. ಈಗ ಸ್ವತಃ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ನಾನು ಹೇಳೋದಿಷ್ಟೇ, ಇಡೋದು ಯಾಕೆ, ತೆಗೆಯೋದು ಯಾಕೆ ಅಂತ. ನಿಮಗೆ ಇಡ ಅಂತ ಹೇಳಿದವ್ರು ಯಾರು? ತೆಗೀಲಿಕ್ಕೆ ನೀವು ಸ್ವತಂತ್ರರು, ಇಡ ಅಂತ ಹೇಳಿದವ್ರು ಯಾರು? ಆ ಸಮಾಜದ ಜನಗಳಿಗೆ ಎಷ್ಟು ನೋವು ಆಗ್ತದೆ? ದಲಿತರಿಗೆ ಎಷ್ಟು ನೋವು ಆಗ್ತದೆ? ಲಿಂಗಾಯತರಿಗೆ ಎಷ್ಟು ನೋವು ಆಗ್ತದೆ? ಕುರುಬರಿಗೆ ಎಷ್ಟು ನೋವು ಆಗ್ತದೆ? ವಾಲ್ಮೀಕಿ ಜನಾಂಗಕ್ಕೆ ಎಷ್ಟು ನೋವು ಆಗ್ತದೆ? ಅದರ ಅರಿವು ಅವ್ರಿಗಿಲ್ಲ. ಯಾರಿಗೆ ನೋವು ಆದರೆ ಏನು? BJP ಮೋದಿ ಅನ್ನೋ ಹೆಸರಿನ ಮೇಲೆ ನಾನು ಗೆದ್ದೇ ತೀರ್ತೇನೆ ಅಂತಕ್ಕಂಥ ಅಹಂ ಇದ್ದಾಗ ಯಾರಿಗಾದರೂ ಅವಮಾನ ಮಾಡ್ತಾರೆ, ಯಾರನ್ನಾದರೂ ತುಳಿದು ಹಾಕ್ತಾರೆ ಅವರು. ದಿಂಗಾಲೇಶ ಶ್ರೀಗಳು ಒತ್ತಡಕ್ಕೆ ಮಣಿದು ಕೊನೆಯ ದಿನ ನಾಮಿನೇಷನ್ ಮಾಡ್ತಾರೆ, ಲಾಸ್ಟ್ಗೆ ಚುನಾವಣೆ ಕಡೆಯಿಂದ ಹಿಂದೆ ಸರಿತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಆ ರೀತಿ ಒತ್ತಡಕ್ಕೊಳಗಾಗ್ತಕ್ಕಂಥ ಬಹುಸಂಖ್ಯಾತರನ್ನು ನೋಡಿದ್ದಾರೆ. ನಾವು ಯಾವುದೇ ಒತ್ತಡಕ್ಕೆ ಬಗ್ಗುವ ಸ್ವಾಮಿಗಳಲ್ಲ ಅನ್ನೋದು ಈಗಾಗಲೇ ಬಹುಸಂಖ್ಯಾತರಿಗೆ ಅರಿವಾಗಿದೆ. ಆದರೂ ಕೂಡ ನನ್ನನ್ನು ನಂಬಿ ಬೆನ್ನು ಹತ್ತಿಕೊಂಡು ಬರ್ತಾ ಇರೋ ಜನರನ್ನು ನಿಯಂತ್ರಣ ಮಾಡೋ ಸಲುವಾಗಿ ಎಲ್ಲರಿಗೂ ಗೊತ್ತೈತಿ, ಕಾಂಗ್ರೆಸ್ನವ್ರಿಗೂ ಗೊತ್ತೈತಿ, BJPಯವ್ರಿಗೂ ಗೊತ್ತೈತಿ, ಸ್ವಾಮಿಗಳಿಗೂ ಗೊತ್ತೈತಿ, ಎಲ್ಲ ಜನರಿಗೆ ಗೊತ್ತೈತಿ. ನಾವು ಒಂದು ಸಾರಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಬಗ್ಗೋದಿಲ್ಲ, ಅದರಿಂದ ಹಿಂದಕ್ಕೆ ಸರಿಯೋದಿಲ್ಲ, ಇದು ಎಲ್ಲರಿಗೂ ಗೊತ್ತದ. ಜನರೊಳಗೆ ಈ ರೀತಿ ವಾತಾವರಣ ಬಿಂಬಿಸಿದ್ರೆ ಈಗ ನಮ್ಮನ್ನು ಬೆನ್ನು ಹತ್ತಿ ಬರ್ಬೇಕನ್ನಕತ್ತಾರಲ್ಲ, ಅವ್ರನ್ನ ನಿಯಂತ್ರಣ ಮಾಡುವ ಒಂದು ಕುತಂತ್ರದ ಸುದ್ದಿನೇ ಹೊರತಾಗಿದ್ದು ಇದರೊಳಗೆ ಏನೂ ಹುರುಳಿಲ್ಲ. ಸಾರ್ವಜನಿಕರಿಗೆ ಮತ್ತೊಮ್ಮೆ ಹೇಳಕ್ಕೆ ಇಚ್ಛಪಡ್ತೀವಿ, ನಾವು ಯಾವುದೇ ಪರಿಸ್ಥಿತಿ ಒಳಗೆ ನಾವು ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅನ್ನುವಂಥದ್ದನ್ನು ಗಟ್ಟಿಯಾಗಿ ಹೇಳಲಿಕ್ಕೆ ಇಚ್ಛಪಡ್ತೀವಿ. ನಾವು ಒಂದೇ ಮಾತನ್ನೇ ಹೇಳಿದ್ವಿ, ಚುನಾವಣೆ ನಮಗೆ ಬೇಡ, ಹೋರಾಟ ನಮಗೆ ಬೇಡ, ಈ ವ್ಯಕ್ತಿಯಿಂದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಇವ್ರನ್ನ ಬದಲಾವಣೆ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಬದಲಾವಣೆ ಮಾಡಲ್ಲ ಅಂತ ಹೇಳಿದಾರ, ಮತದಾರರಿಗೆ ಬದಲಾವಣೆ ಮಾಡ್ರಿ ಅಂತ ನಾವು ಹೇಳಾಕೊಂತೀವಿ. ದಿಂಗಾಲೇಶ್ವರ ಶ್ರೀಗಳು ಶಪಥ ಮಾಡುವುದಿಲ್ಲ, ಶಪಥ ಮಾಡಿದರೆ ಗುರಿ ಮುಟ್ಟುವ ತನಕ ನಿಲ್ಲುವುದಿಲ್ಲ. ಈಗ ಬೆಳಗ್ಗೊಬ್ಬರು ಯಾರೋ ಮಾಲಿ ತಗೊಂಡು ಬಂದರು ಹಾಕಲಿಕ್ಕೆ, ನನ್ನ ಗುರಿ ಮುಟ್ಟುವವರಿಗೆ ನಾ ಮಾಲಿ ಹಾಕೋದಿಲ್ಲ ಅಂತ ಒಂದು ಮಾತನ್ನ ಹೇಳಿದೆ. ಎಷ್ಟೋ ಜನ ಮಾಲಿ ತಂದರೂ ಕೂಡ ನಾ ಮಾಲಿ ಹಾಕೊಳ್ತಾ ಇಲ್ಲ. ಹಿಂದೊಮ್ಮೆ ಕಾವಿ ಬಟ್ಟೆ ತೊಡಲ್ಲ, 3000 ಮಟ್ಟದ ಈಗಾಗಲೇ ಬೆಳೆ ಬೆಟ್ಟಿ ಹಾಕ್ಕೊಂಡಿದ್ದೀನಲ್ಲ. ಅಲ್ಲ, ನಾನು ಹೇಳಿದ್ದೆ 3000 ಮಠದ ಆಸ್ತಿ 3000 ಮಠಕ್ಕೆ ಬಂದ ಮೇಲೆ ಕಾವಿ ತೊಡ್ತೇನೆ ಅಂತ. ಅದು ಬರದೇ ಇದ್ದರೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಈಗಾಗಲೇ ನಾ ಬೆಳೆ ಬೆಟ್ಟಿಗೆ ಬಂದುಬಿಟ್ಟಿದ್ದೀನಲ್ಲ. ದೈವವಶಾತ್ ಬಂದಿದ್ದೀನಿ. ನಾನು ಕಾವಿ ಬೆಟ್ಟಿ ತೆಗಿಬೇಕಂತ ತೆಗೆದವನಲ್ಲ. ಆದರೆ ಬಿಳೆ ಬೆಟ್ಟಿ ಹಾಕುವ ಮಠಕ್ಕೆ ನಾನು ಅನಿವಾರ್ಯ ಅಧಿಕಾರ ತೆಗೆದುಕೊಳ್ಬೇಕಾಯ್ತು. ಕಾವಿ ಬೆಟ್ಟಿ ತನ್ನಷ್ಟಕ್ಕೆ ತಾನೇ ಹೋಗಿ. ಜನರು ಈಗ ಕೂಡ ನೆನಪು ಮಾಡ್ಕೊತಾ ಇದ್ದಾರೆ, ಶ್ರೀಗಳು ಶಪಥ ಮಾಡುವುದಿಲ್ಲ, ಶಪಥ ಮಾಡಿದ್ರೆ ಆ ಗುರಿ ಮುಟ್ಟುವ ತನಕ ಅವ್ರು ಹಿಂದೆ ಸರಿಯೋದಿಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ, ಇನ್ನೂವರೆಗೂ ಶಪಥ ಮಾಡಿದ ನಂತರ ಕಾವಿ ಬೆಟ್ಟಿ ಧರಿಸ್ತಾ ಇಲ್ಲ. ಈಗ ನಾನು ಎಷ್ಟು ಗಟ್ಟಿದ್ದೇನೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಿರೋದ್ರಿಂದ ಆ ಗಟ್ಟಿತನ ಜನರನ್ನು ಅಷ್ಟು ಮಾತಾಡಿಸ್ತಾ ಇದೆ. ಹಾಗಾಗಿ ಗಟ್ಟಿತನದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ.
ನಮಗೆ ಸ್ವಾರ್ಥ ಇತ್ತು ಅಂದ್ರೆ ಮಾತ್ರ ನಮ್ಮ ಗಟ್ಟಿತನದಲ್ಲಿ ಹೆಚ್ಚು ಕಡಿಮೆ ಆಗ್ತಿತ್ತು. ನಮಗೆ ಸ್ವಾರ್ಥನೇ ಇಲ್ಲ ಅಂತಂದ ಮೇಲೆ ಗಟ್ಟಿತನವನ್ನು ಸಡಲಿಸೋದು ಅಂತ ಅವಶ್ಯಕತೆನೇ ನಮಗಿಲ್ಲ. ಯಾವುದೇ ಒತ್ತಡಕ್ಕೆ ಬಗ್ಗುವ ಅವಶ್ಯಕತೆ ನಮಗಿಲ್ಲ. ಸ್ವಾರ್ಥ ಇದ್ದಾಗಲ್ಲದು ಆ ಪ್ರಶ್ನೆ. ನಮಗೆ ಸ್ವಾರ್ಥನೇ ಇಲ್ಲ ಅಂತಂದ ಮೇಲೆ ನಮ್ಮ ಹೋರಾಟ ಸರಿ ಐತೆ ಅನ್ನೋದು ನಮ್ಮ ಬುದ್ಧಿಗೆ ನಮ್ಮ ಮನಸ್ಸಿಗೆ ಸರಿ ಅನಿಸಿದಾಗ ಇನ್ನೊಬ್ಬರು ಒತ್ತಡಕ್ಕೆ ಬಗ್ಗಬೇಕಾದ ಅವಶ್ಯಕತೆ ಇಲ್ಲ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಪ್ರಚಾರ ಮಾಡೋದು ಅಥವಾ ಭಕ್ತರ ಸಭೆ ಮಾಡುವುದನ್ನು ಈ ಥರ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಈಗ ನಾಳೆ ಬೆಳಗ್ಗೆ ಸವಣೂರಿನಲ್ಲಿ 10:00 ಸಾರ್ವಜನಿಕರ ಸಭೆಯನ್ನು ದೊಡ್ಡ ಹುಣಸೆ ಕಲ್ಮಠದ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದೇವೆ. ಸಾಯಂಕಾಲ 5 ಗಂಟೆಗೆ ಸಂಗನಬಸವ ಕಲ್ಯಾಣ ಮಂಟಪ ಸಿಗ್ಗಾಂವದಲ್ಲಿ ಸಾರ್ವಜನಿಕರ ಸಭೆಯನ್ನು ಕರೆದಿದ್ದೇವೆ. ಹೀಗೆ ನಮ್ಮ ಕ್ಷೇತ್ರವನ್ನು ವಿಸ್ತರಿಸ್ತಾ ನಮ್ಮ ಸಭೆಗಳನ್ನು ಜನರನ್ನು ಜಾಗೃತಿ ಮಾಡುವಂಥದ್ದನ್ನು ಮಾಡ್ತೇವೆ. ಯಾಕಂದರೆ ಈ ಭಾಗದಲ್ಲಿ ಭಾವೈಕ್ಯತೆ ಮಠಗಳು ಜಾಸ್ತಿ ಇದೆ. ಭಾವೈಕ್ಯತೆ ಹಿಂದೂ ಮುಸ್ಲಿಂ ಇರ್ಬೋದು. ಆ ಕಡೆ ಸವಣೂರು ಭಾಗದಲ್ಲಿ ತಗೊಂಡ್ರೆ ದೊಡ್ಡ ಹುಣಸೆ ಮಠ, ಶಿಶುನಾಳ ಶರೀಫರ್ದು, ಹಜಿರೇಶ್ ಅಕಾದಿ ಹುಲ್ಗೂರು, ಸಂಸಿಗೆ ಬಂದ್ರೆ ಫಕೀರೇಶ್ವರ ಮಠ, ಅಲ್ಲಿ ಭಾವೈಕ್ಯತೆ ಮಠದ ನಿಮ್ಮ ಭಕ್ತರ ಒಂದು ಸಭೆಯನ್ನು ಮಾಡುವುದು, ಇದ್ರ ಒಂದು ಟೀಮನ್ನು ರಚನೆ ಮಾಡೋದು, ಪ್ರಚಾರ ಮಾಡೋಕ್ಕೆ ಭಕ್ತರೇ ಹೋಗುವುದು. ಇಲ್ಲಿ ಜಾತಿವಾದಿಗಳ ಸಂಖ್ಯೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದೆ. ಅವ್ರನ್ನ ದುರ್ಬಿನ್ ಹಚ್ಚಿ ಹುಡುಕಬೇಕು ಅಷ್ಟಿದೆ. ಧಾರವಾಡ ಜಿಲ್ಲಾ ಅಂದರೆ ಜಾತ್ಯತೀತವಾಗಿರುವಂಥ ಜಿಲ್ಲೆ. ಯಾಕಂತಂದ್ರೆ ಇಲ್ಲಿ ಕನಕದಾಸರು ಕುಲವೆಂದು ಬಡೆದಾಡದಿರಿ, ಕುಲದ ನೆಲೆಯನೇನಾದರೂ ಬಲ್ಲಿರ ಅಂತ ಕೇಳಿರ್ತಕ್ಕಂತಹ ಕನಕದಾಸರ ನಾಡಿದು ಧಾರವಾಡ ಜಿಲ್ಲೆ. ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥವ್ರು. ಶಿಶುನಾಳದ ಶರೀಫರಂಥವರು ಈ ನಾಡಿನೊಳಗೆ ಹುಟ್ಟಿ ಹೋಗಿದ್ದಾರೆ. ಇವರೆಲ್ಲರ ಸಿದ್ಧಾಂತಗಳು ರಕ್ತಗತವಾಗಿ ಧಾರವಾಡ ಜಿಲ್ಲೆಯಲ್ಲಿ ಇರೋದರಿಂದ ಒಂದೇ ಜನಾಂಗವನ್ನು ಜಾಗೃತರನ್ನಾಗಿ ಮಾಡಬೇಕಾದ ಅವಶ್ಯಕತೆ ನಮಗಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಎಲ್ಲರೂ ಜಾತಿ ವ್ಯವಸ್ಥೆಯನ್ನು ಮರೆತು ಸಹೋದರತ್ವ ಭಾವದಿಂದ ಬದುಕ್ತಕ್ಕಂಥವ್ರಿದ್ದಾರೆ. ಜಾತಿಯ ವಿಷಬೀಜವನ್ನು ಬಿತ್ತಿಸುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಜಾತಿಯ ವಿಷಬೀಜ ಅಂತಕ್ಕಂಥದ್ದು ಹುಟ್ಟಲ್ಲ. ಮೊನ್ನೆ ಕೂಡ ವಿನಯ್ ಕುಲಕರ್ಣಿ ಅವರು ಒಂದು ಮಾತನ್ನು ಹೇಳ್ತಾರೆ. ತೀರಾ ನಂದ್ಕೊಂಡು ನಮ್ಮ ಮಾವನವರು ಸಾಯುವ ಒಂದು ಹಂತಕ್ಕೆ ಕಳಿಸಿದ್ದು ಜೋಶಿಯವರು ಪರೋಕ್ಷವಾಗಿ ನಿಮ್ಮ ಬೆಂಬಲಕ್ಕೆ ಏನಾದರೂ? ಈಗ ಅವರು ಇಲ್ಲ, ವಿನಯ್ ಕುಲಕರ್ಣಿ ಅವರು ಒಂದು ಪಕ್ಷದಲ್ಲಿ ಇರೋದ್ರಿಂದ ಆ ಪಕ್ಷದ ಸಿದ್ಧಾಂತಕ್ಕೆ ಅಂಟಿಕೊಂಡಿರ್ತಾರೆ. ಆದರೆ ಖಾಸಗಿಯಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ನನ್ನನ್ನು ಅಭಿನಂದಿಸಿದ್ದಾರೆ. ಇದುವರೆಗೆ ಯಾರೂ ಇಂಥ ಹೋರಾಟವನ್ನು ಮಾಡಿದ್ದಿಲ್ಲ. ಇವತ್ತಿನ ದಿವಸ ದಿಂಗಾಲೇಶ್ವರ ಸ್ವಾಮೀಜಿ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಬಹುಶಃ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅಂತ ಅವ್ರು ಹೇಳಿದರು. ಅವರ ವಿಡಿಯೋನ ಸಾರ್ವಜನಿಕರುಗಳೆಲ್ಲ ಕೇಳಬೇಕು. ಈಗ ಅವರೊಂದು ಮಾತನ್ನು ಹೇಳ್ಕೊಂಡಿದ್ದಾರೆ. ಯಾವ ರೀತಿ ಶಿಕ್ಷೆಗಳನ್ನು ನನಗೆ ಕೊಟ್ಟಿದ್ದಾರಲ್ಲ, ನನ್ನಂಗೆ ಎಲ್ಲರಿಗೂ ಬೇರೆ ತಪ್ಪುಗಳನ್ನ ನಾನು ಮಾಡದೇ ಇದ್ದರೂ ನಂಗೆ ಶಿಕ್ಷೆ ಕೊಟ್ಟಾರ. ಇಂಥ ತಪ್ಪುಗಳನ್ನ ಮಾಡಿದವ್ರು ಭೂಮಿ ಮೇಲೆ ಎಷ್ಟು ಜನ ಇಲ್ಲ? ಅವರಿಗೆಲ್ಲ ಇಂಥ ಶಿಕ್ಷೆ ಐತಾ? ಈಗ ಒಬ್ಬ MLA ಆಗಿ ನಾನು ಜಿಲ್ಲೆಯಲ್ಲಿ ಬರುವಂಗಿಲ್ಲ, ತಾಲೂಕಿನಲ್ಲಿ ಬರುವಂಗಿಲ್ಲ, ಗಿಡದ ಬುಡಕ್ಕೆ ಕೂತ್ಕೊಂಡು ಸಾರ್ವಜನಿಕರ ಅಹವಾಲನ್ನು ಕೇಳುವಂಥ ಕೆಟ್ಟ ಪರಿಸ್ಥಿತಿಗೆ ಇವರು ನನ್ನನ್ನು ತಂದು ನಿಲ್ಲಿಸಿದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇದು ಕೇವಲ ಅವರೊಬ್ಬರು ನೋವು ಅಲ್ಲ, ಎಷ್ಟೋ ಜನರ ನೋವು ಇಲ್ಲಿದೆ. ನಮ್ಮಂಥವ್ರ ಮುಂದೆ ಹೇಳ್ಕೊಂಡಾರ. ನಾವು ಅಂದ್ವಿ ಅವ್ರಂಗೆ ನೀವು ಮಾಧ್ಯಮದ ಮುಂದೆ ಹೇಳ್ಕೊರಿ ಅಂತ. ಅದನ್ನು ಹೇಳ್ಕೊಳ್ಳೋಕ್ಕೂ ನಮಗೆ ಭಯ ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು ಹೇಳ್ತಾ ಇರೋದ್ರಿಂದ ಬಹುಶಃ ಯಾರೂ ಕೂಡ ಹೇಳ್ಕೊಳ್ತಾ ಇಲ್ಲ. ಮತದಾನದ ಮೂಲಕ ಅದನ್ನು ಉತ್ತರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಲಿಂಗಾಲೇಶ್ವರ ಶ್ರೀಗಳು ಹಿಂದೆ ಕೆಲವೊಂದಿಷ್ಟು ಕಾಣದ ಕೈವಾಡ ಇದೆ, ಅವರ ರಾಜಕೀಯ ದಾಳವಾಗಿ ಈ ಥರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ನಮ್ಮ ಹಿಂದೆ ಯಾವ ಕೈಗಳು ಇಲ್ಲ, ನಮಗಿರೋ 2 ಕೈಗಳು. ನಮ್ಮ ಹಿಂದೆ ಯಾವ ಕಾಣದ ಕೈಗಳು, ಕಾಣದ ಕುತಂತ್ರಗಳು ಅವು ಯಾವುವೂ ಇಲ್ಲ. ನಾವು ಪ್ರಜ್ಞಾವಂತ ಮಠಾಧಿಪತಿಗಳಿದ್ದೇವೆ, ನ್ಯಾಯ ನಿಷ್ಠುರವಾದಿಗಳಿದ್ದೇವೆ. ಯಾವುದೇ ಒಂದು ಆಮಿಷಗಳಿಗಾಗಲಿ ಯಾವುದೇ ಒಂದು ವ್ಯಕ್ತಿಯ ಕುತಂತ್ರಕ್ಕಾಗಲಿ ಬಲಿಯಾಗುವಷ್ಟು ದುರ್ಬಲ ಸ್ವಾಮಿಗಳು ನಾವಲ್ಲ. ಯಾಕಂದರೆ ಕಳೆದ 2 ತಿಂಗಳ ಹಿಂದಷ್ಟೇ ನೀವು ಭಾವೈಕ್ಯತಾ ರಥ ಅಂತ ಒಂದು ಆನೆಯ ಮೇಲೆ ಅಂಬಾರಿ ಇಟ್ಟು ಅದು ತುಲಾಭಾರವನ್ನು ಸಹ ಮಾಡಿದ್ರಿ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕರೆಗೆ ಜೋಶಿ ಅವರು ಸಂಸತ್ ಏನು ಇದು ಸಂಸತ್ ಇತ್ತು ಅಧಿವೇಶನ, ಅದನ್ನ ಬಿಟ್ಟು ಬಂದ್ರು. ಅದನ್ನ ಓಪನ್ ಈಗ ನಾವು ಅದನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಅವರಿಗೆ ನಾವು ಯಾವುದೇ ಮೂಲಗಳಿಂದ ನಾವು ಆಮಂತ್ರಣ ಕೊಟ್ಟಿಲ್ಲ. ಆ ಸಭೆಗೆ ಯಾರು ಕೊಟ್ಟರೋ ನನಗೆ ಗೊತ್ತಿಲ್ಲ. ಸಭೆಗೆ ಬಂದ ಸೌಜನ್ಯಕ್ಕಾಗಿ ಅವತ್ತಿನ ದಿವಸ ನಾವು ಅವ್ರನ್ನ ಇಲ್ಲ ನಾವು ಕೊಂಡಾಡಿಲ್ಲ, ಶಿಷ್ಟಾಚಾರವನ್ನು ಪಾಲನೆ ಮಾಡಿದ್ದೀವಿ. ಕೊಂಡಾಡೋದು ಬೇರೆ, ಶಿಷ್ಟಾಚಾರ ಪಾಲನೆ ಮಾಡೋದು ಬೇರೆ. ನಾವು ಅಂಥದ್ದೇನಾದರೂ ಕೊಂಡಾಡಿದರೆ ಮಾಧ್ಯಮಕ್ಕೆ ತಾವು ತೋರಿಸ್ರಿ. ಅವ್ರು ನನ್ನನ್ನು ಕೊಂಡಾಡಿದ್ದಾರೆ, ಅವ್ರು ನನ್ನ ಬಗ್ಗೆ ಸಾಕಷ್ಟು ಗುಣಗಾನವನ್ನು ಮಾಡಿದ್ದಾರೆ, ನಾವು ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ. ಆ ಒಂದು ಸಮಾರಂಭಕ್ಕೆ ಜೋಶಿ ಅವರು ಬಂದ್ರ
ಅಲ್ಲ, ನಾವು ಕರೆದಿಲ್ಲ ಅನ್ನುವಂಥದ್ದನ್ನು ಅವರೇ ಹೇಳ್ಯಾರಲ್ಲ. ಅವರೇ ಹೇಳ್ಯಾರ, ನನ್ನನ್ನು ಕಿರಿಯ ಸ್ವಾಮೀಜಿಯವರು ಕರೆದಿಲ್ಲ ಅಂತ ಅವರೇ ಹೇಳ್ಯಾರ. ಮತ್ತೆ ಯಾಕೆ ನಾನು ಉತ್ತರ ಕೊಡೋದು? ಕೊನೆಯದಾಗಿ ಶ್ರೀಗಳೇ, 18ನೇ ತಾರೀಕು ಏನು ನೀವು ನಾಮಪತ್ರ ಸಲ್ಲಿಸಲು ರೆಡಿಯಾಗಿದ್ರಿ, ಏನಾದರೂ ಮುಹೂರ್ತ ನೋಡಿದ್ರಾ? ನಾವು ಬಹುಶಃ ಅಷ್ಟು ಅಂಧಶ್ರದ್ಧೆಯಲ್ಲಿ ಬದುಕ್ತಕ್ಕಂತಹ ಸ್ವಾಮಿಗಳಲ್ಲ. ಒಟ್ಟಾರೆ ಅವತ್ತಿನ ದಿವಸ ಸರಿ ಇದೆ ಸಮಯ ಅಂದರೆ ಒಂದು ನಮಗೆ ಎಷ್ಟು ದಿನಗಳ ಅಂತರ ಅನ್ನುವಂಥದ್ದು ಐತಲ್ಲ, ಅದನ್ನು ನಾವು ನೋಡ್ಕೊಂಡಿದ್ದೀವಿ ಹೊರತಾಗಿ ಮುಹೂರ್ತ ಆಗಿರುತ್ತಾ ಅದು ಯಾವುದೂ ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಆಚರಿಸ್ತಕ್ಕಂಥ ನಾವು ಬಹುಶಃ ಯಾವುದನ್ನು ನೋಡಬೇಕಾಗಿಲ್ಲ. ಜನರ ಹಿತಕ್ಕೆ ಈಗ ಊಟಕ್ಕೆ ನಾವು ಮುಹೂರ್ತ ನೋಡೋದಿಲ್ಲ, ಮಲಗಕ್ಕೆ ಮುಹೂರ್ತ ನೋಡೋದಿಲ್ಲ, ಏಳಕ್ಕೆ ಮುಹೂರ್ತ ನೋಡೋದಿಲ್ಲ. ನಿತ್ಯ ದಿನಚರ್ಯ ಅಂತ ಏನೈತಲ್ಲ ಅದಕ್ಕೆ ಯಾರೂ ಮುಹೂರ್ತ ನೋಡಿ ಬಾಳೆ ಮಾಡೋದಿಲ್ಲ. ಇದು ದಿನನಿತ್ಯದ ಜನರ ಸೇವೆಗೆ ಮುಹೂರ್ತ ಬೇಕಾಗಿಲ್ಲ. ಜನರಿಗೆ ಯಾವಾಗ ಕಂಟಕ ಬಂದಿದೆ ಅದನ್ನು ಸರಿಪಡಿಸೋದೇ ಒಂದು ಒಳ್ಳೆಯ ಮುಹೂರ್ತ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಶ್ರೀಗಳು ಏನು ಪ್ರವಚನಕ್ಕೆ ಏನು ಶರಣರು ಕಂಡ ಶಿವ ಇರ್ಬೋದು, ಸತ್ಯ ದರ್ಶನ ಇರ್ಬೋದು, ಜೀವನ ದರ್ಶನ, ಇಲ್ಲಿ ಲಕ್ಷಾಂತರ ಭಕ್ತರು ಬರ್ತಾ ಇದ್ರು. ಆ ಭಕ್ತರ ಮತಗಳು ಇವತ್ತು ನಿಮ್ಗೆ ಕನ್ವರ್ಟ್ ಆಗಿ ನಿಮ್ಗೆ ಬರ್ಬೋದು ಅನಿಸ್ತಾ? ಈಗ ಮೊದಲನೇ ಅನುಭವ ನಮಗೆ ಇದಾಗುತ್ತಾ ಇರೋದ್ರಿಂದ ಇದು ಹೊಸ ಅನುಭವ ನಮಗೆ. ಈಗ ಭಕ್ತರು ಹೀಗೆ ತೀರ್ಮಾನ ಮಾಡ್ತಾರ ಅಂತ ಹೇಳೋದ್ರ ಬದಲಿ ನಮಗೆ ಬರ್ತಾ ಇರೋ ಫೋನ್ ಕರೆಗಳ ಮೇಲೆ ಎಲ್ಲರೂ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಮ್ಮ ಮಾತುಗಳನ್ನು ತರುಣರು ಬಹಳ ಖುಷಿಯಿಂದ ಕೇಳ್ತಾರೆ, ತರುಣಿಯರು ನಮ್ಮ ಮಾತುಗಳನ್ನು ಖುಷಿಯಿಂದ ಕೇಳ್ತಾರೆ. ನಮ್ಮ ವಿಚಾರಧಾರೆಗಳಿಂದ ಎಷ್ಟೋ ಕುಟುಂಬಗಳು ಬದಲಿಯಾಗಿದ್ದಾವೆ, ಎಷ್ಟೋ ನಿರುದ್ಯೋಗಿಗಳು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಓದದೇ ಇರುವಂತಹ ಮಕ್ಕಳು ಓದ್ತಾ ಇದ್ದಾರೆ, ನಮ್ಮ ಮಾತುಗಳನ್ನು ಇದುವರೆಗೆ ಪಾಲಿಸಿದ್ದಾರೆ. ಬಹುಶಃ ಇದು ಒಂದು ಅವಕಾಶವನ್ನು ಅವರು ಕೊಟ್ಟು ಸ್ವಾಮೀಜಿಯವರ ಕಾರ್ಯವೈಖರಿಯನ್ನು ನೋಡೋಣ ಅನ್ನುವಂಥ ಭಾವನೆ ಈ ನಾಡಿನ ಜನರಿಗೆ ಬರ್ತಾ ಇದೆ ಅಂತ ನಮ್ಮ ವಿಶ್ವಾಸ. ಕೊನೆಯದಾಗಿ ನಿಮ್ಮೆಲ್ಲ ಭಕ್ತ ಸಮೂಹಕ್ಕೆ ಏನು ಒಂದು ಸಂದೇಶವನ್ನು ಕೊಡಲು ಇಚ್ಛಿಸ್ತೀರಿ? ಇದು ಒಂದು ಸಾರಿ ಮತದಾನವನ್ನು ಮಾಡಿ ನಮ್ಮ ಪರವಾಗಿ ನಮಗೆ ಒಂದು ಮತವನ್ನು ಹಾಕಿ ಪಕ್ಷೇತರವಾಗಿ ನಿಂತಿದ್ದೇವೆ. ಈ ಪಕ್ಷ ಆ ಪಕ್ಷ ಯಾವ ಪಕ್ಷಕ್ಕೂ ಅಂಟಿಕೊಳ್ಳಬಾರದು ಅಂತ ಹೇಳಿ ಒಂದು ಪಕ್ಷೇತರವಾಗಿ ನಿಂತುಕೊಂಡಿದ್ದೇವೆ. ನಿಮ್ಮದು ಎಲ್ಲರದು ಯಾರ್ಯಾರಿಗೋ ಮತವನ್ನು ಹಾಕಿ ತಾವು ಅನುಭವಿಸಿದ್ದೀರಿ. ಒಂದು ಸಾರಿ ಒಂದು ಅವಕಾಶವನ್ನು ನಮಗೆ ಕೊಟ್ಟು ನೋಡಿ ನಿಮಗೆ ನಾವು ಹೇಗೆ ಸೇವೆ ಮಾಡ್ತೇವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂತಹ ಮತದಾನಕ್ಕೆ ತಾವೆಲ್ಲ ಮತದಾರರು ಸಿದ್ಧರಾಗಬೇಕು ಅಂತೇಳಿ ನಾನು ಮತದಾರರಿಗೆ ಒಂದು ಸೂಚನೆಯನ್ನು ಕೊಡ್ತೇನೆ. ಶ್ರೀಗಳೇ, ಇಷ್ಟೊತ್ತು ವಾರ್ತಾ ಭಾರತಿಯೊಂದಿಗೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಮ್ಮ ನೇರ ಪ್ರಶ್ನೆಗಳಿಗೆ ಖಡಕ್ಕಾಗಿ ಒಂದು ಉತ್ತರವನ್ನು ಹೇಳಿದಂಥ ನಿಮಗೆ ವಾರ್ತಾವಾರ್ತಿ ಕಡೆಯಿಂದ ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀಗಳ ಮನಸ್ಸು. ಈ ತರಹದ ವಿಶೇಷ ಸಂದರ್ಶನಗಳಿಗೆ ನೋಡ್ತಾ ಇರಿ ವಾರ್ತಾ ಭಾರತಿ ಡಿಜಿಟಲ್ ಚಾನಲ್. ನಮಸ್ಕಾರ.